ಅಲ್ಲಿ ಸ್ವಲ್ಪ ಒಳಗೆ ಎಲ್ಲ ಗಬಳ ಐತ್ರಿ ಕಟ್ಟಿಗೆ ಅವು ಇಟ್ಟಾರ್ರಿ ಯಾರೇನು ಸಿಗರೇಟ್ ಸೇದರು ಏನು ಮಾಡ್ರಿ ಗೊತ್ತಿಲ್ರಿ ಅದು ಆಟೋಮೆಟಿಕ್ ಉರಿ ಹತ್ತದ್ರಿ ಒಬ್ರು ಕಸ್ಟಮರ್ ಅಂದ್ರಿ ಅಣ್ಣವ್ರು ಉರಿ ಹತ್ತಿದ ಅಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ರಾಗ ಏನೋ ಸ್ವಲ್ಪ ಮಟ್ಟಿಗೆ ಇತ್ತು ಅದು ಮುಂದೆ ಅದು ಒಂದು ಕಟ್ಟಿಗೆದಿಂದ ಗ್ಯಾಸಿಗೆ ಬತ್ರಿ ಅದು ಅರ್ಧ ಗ್ಯಾಸ್ ಒಳಗೆ ಲೀಕ್ ಆಗಿತ್ತು ಅದು ಆ ಗ್ಯಾಸಿನಿಂದ ಒಟ್ಟು 5 ಗ್ಯಾಸ್ ಒಳಗೆ ಇದಾವ್ರಿ ಒಂದು ಗ್ಯಾಸಿಗೆ ಸ್ಫೋಟ್ ಆಗತ್ತೆ ಹೋಗಿ ಉರಿ ಜಾಸ್ತಿ ಐತ್ರಿ ಅದು ಒಟ್ಟು 5 ಸಿಲಿಂಡರ್ ಸರ್ ಅದ್ರಾಗ 4 ಸಿಲಿಂಡರ್ ಫುಲ್ ಡ್ಯಾಮೇಜ್ ಆಗ್ಯಾವ್ರಿ ಹಾಂ ಅದು ಯೂಸ್ ಸರ್ ಫುಡ್ ಆಫೀಸರ್ ಚಾ ಅಂಗಡಿ ಫುಡ್ ಅಂಗಡಿ ಇವೇ ಸರ್ ಹಾಂ ಇದರಿಂದ ಅವು ಸ್ವಲ್ಪ ಇದಾಗ್ಯಾರ ಸರ್ ಮತ್ತೆ ಮಂದಿಗೆ ಯಾರಿಗೆ ಅನಾಹುತ ಆಗಿಲ್ರಿ ಆಚೆ ಮುಂದಿನ ಬಿಲ್ಡಿಂಗ್ ಏನಾಗ್ಯದ ಗೊತ್ತಿಲ್ರಿ ಈಚೆ ಕಡೆಯವ್ರು ರಕ್ಷಣೆ ಮಾಡಿದೇವ್ರಿ ಉರಿ ಹತ್ತ ಹೊರಗೆ ಬರುತ್ತೆ ಕರ್ಸಿದೇವ್ರಿ ಆ ಕಡೆ ಬಿಲ್ಡಿಂಗ್ದವ್ರಿ ಮನಿ ಮುಂದೆ ಅದ್ರಿ ಆ ಕಡೆಯವ್ರಿ ಯಾರು ಹೋಗಿಲ್ಲ ಹೋಗಿ ಗೊತ್ತಿಲ್ರಿ ಉರಿ ನೋಡಿದ್ರಾಗ ಅರ್ಧ ದಸನ ಅಲ್ಲಿ ಹೋಯ್ತಿರೋದು ಹಾಂ ಆಚೆ ಕಡೆ ತನ ಹೋಯ್ತು 15 ಮಿನಿಟ್ನಾಗ ಒಂದು 100 ಮೀಟ್ರ್ ಉರಿ ಜೊಕ್ಕೋತ್ ಹೋಗಿದ್ರಿ ಅದು ಒಟ್ಟು ಗ್ಯಾಸ್ ಅವು ಪ್ರೆಷರ್ ಹೊಡೆಯತ್ತಿತ್ರಿ ನಾವು ಒಟ್ಟು ಮುಂದಿತ್ತೆ ನೋಡಿದೇವ್ರಿ ಓರ್ ಸರ್ ಹಾಂ ಅಗ್ನಿಶಾಮಕ ದಳದವ್ರು ಬಂದ ಒಂದು ಗ್ಯಾಸ್ ಫುಲ್ ಗ್ಯಾಸ್ ಡಮ್ ಅಂದದ್ರಿ ಅವರೇ ಬಿಟ್ಟು ಓಡೋಗ್ಯಾರಿ ಮುಂದೆ ಎಲ್ಲ ಮಂದಿಗೆಲ್ಲ ದೂರ ಸರ್ಸಗತ್ತಿರಿ ಯಾವ ಗಾಡಿಗಳು ಬಿಡಲ್ಲ ಆದ್ರು ಗ್ಯಾಸ್ ಒಳಗೆ ಏಸೋ ಅನ್ನೋದು ಗೊತ್ತಾಗಲಿಲ್ರಿ 4 ಗ್ಯಾಸ್ ಡಮ್ ಅಂದವ್ರಿ ಸರ್ ಇದು 11 ಆಗಿ 10 ಮಿನಿಟಿಗೆ ಚಾಲು ಆಗ್ಯದ ಸರ್ ಈಗೆಲ್ಲ ಎಲ್ಲ ಇದು ಶಾಂತ ಮಾಡ್ಯಾರ ಸರ್ ಮತ್ತೆ ಮುಂದಿನ ದಿನ ಒಳಗೆ ಏನೇನೋ ಗೊತ್ತಿಲ್ಲ ಸರ್ ಈಗ ಶಾಂತ ಮಾಡ್ಯಾರ ಬಂದ್ರಿ ಯಾರಿಗೆ ಮಂದಿಗೆ ಏನು ಅನಾಹುತ ಆಗಿಲ್ರಿ ಸ್ವಲ್ಪ ಏನೋ ಹಾಳಾಗ್ಯದ್ರ ಅಷ್ಟೇ ಅಂಗಡಿಗಳು ಮನೆಗಳಿಗೆ ಅಚ್ಚಿ ಬಿಲ್ಡಿಂಗ್ ಏನಾಗ್ಯದ ಗೊತ್ತಿಲ್ರಿ ಅವ್ರು ಬಂದಾರಿ ನಮ್ಮ ಹೆಸರು ಮಂಜುನಾಥ್ ದೇವರತ್ ಸರ್